ಎಷ್ಟು ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗೋದಿಲ್ಲ. ಡಿಪ್ರೆಷನ್ಗೆ ಹೋಗಿರೋರು ಜಾಸ್ತಿ ಇರ್ತಾರೆ. ಈ ಕಲಾವಿದ್ರು ಡಿಪ್ರೆಷನ್ ಗುತ್ತಿಗೆ ತಗೊಂಡಂಗೆ ನಮ್ಮ ಇಂಡಸ್ಟ್ರಿಯಲ್ಲಿ. ಫಿಲಮ್ ಫ್ಲಾಪ್ ಆಯ್ತು, ಡಿಪ್ರೆಷನ್. ಸಾಂಗ್ ಇಟ್ಟಾಗಲಿಲ್ಲ, ಡಿಪ್ರೆಷನ್. ಸಿನಿಮಾಲ್ಲಿ ದುಡಿಯೋಕೆ ಡಿಪ್ರೆಷನ್. ವಾಟ್? ಶಂಕರ್ ನಾಗ್ ಸರ್ ಹೆಂಗೆ ಕೆಲಸ ಮಾಡ್ತಿದ್ರು, ಡಿಪ್ರೆಷನ್ ಟೈಮೇ ಇರಲಿಲ್ಲ ಅವ್ರ ಹತ್ರ. ನಾನು ಯಾವಾಗಾರ ನನ್ನ ಹತ್ರ ಬಂದ್ಬಿಟ್ಟು ನಾನು ಎಷ್ಟು ಡಿಪ್ರೆಷನ್ ಟ್ಯಾಗ್ ಕಾಪಾಳ ಕೊಡ್ಬಿಡೋಣ ಅನ್ಸ್ಬಿಡುತ್ತೆ ನನಗೆ. ಹಂಗೆ ಈಗ ನಿಮ್ಗೆ ಯಾವ್ದಾರು ಒಬ್ಳು ಹುಡುಗಿ ಮೋಸ ಮಾಡಿಬಿಟ್ಲು ನನಗೆ ಅವಳು ನಿಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಹುಡುಗಿರು ಪಾಸ್ ಆಗಿರ್ತಾರೆ, ನೀವು ನೋಡೇ ಇರಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನಾನು ಹೆಂಗೆ ಸೆಲೆಕ್ಟ್ ಆದೆ ಗೊತ್ತಾ ಆ್ಯಕ್ಚುಲಿ ಕಾಮಿಡಿ ಕಿಲಾಡಿ? ನನಗೆ ಗೊತ್ತಿದ್ದಿದ್ದೆ ವೆರೈಟಿ ಆಫ್ ಕನ್ನಡ ಮಾತಾಡೋದಕ್ಕೆ. ಅದನ್ನು ಬಿಟ್ಟರೆ ನಂಗೆ ಬೇರೆ ಏನೇನೂ ಗೊತ್ತಿರಲಿಲ್ಲ. ಇಂಥದ ನಯನ ನಯನಮ್ಮ ಹೂವ ಬೇಡನ. ಏನು ಓದ್ತೀನಿ ಫೇಲ್ ಆಗಿ ಕುಂದಿರ್ತಿ ಅಂತ ಹೇಳಿ ಅವ್ರವ್ರು ಕುಂದ್ರಸ ಬಿಟ್ರು ಫೇಲ್ ಆಗಿ ಓದಕ್ಕೆ ನನಗೆ ರಾಗ ಬಂದ್ಬಿಡ್ತಾನೆ ಕಿಸ್ಕಂದಿ. ನೈನಾ ನಿಮ್ಮ ಮಮ್ಮಿಗೆ ಹೇಳವ್ರೆ ನಮ್ಮನೆಯಲ್ಲಿನೇ ಊಟ ಮಾಡ್ಬೇಕಂತೆ. ಮಾಸ್ಟರ್ ಆನಂದ್ ಸರ್ ಹೇಳಿದ್ದು, ನೀನು ಆ ಗಾಂಚಲಿಗೆ ನಿನ್ನ ತಗೊಂಡಿದ್ದು ನಾವು ಅಂತ. ಈಗಿನ ಶೋಗಳು ಕೆತ್ತನೆ ಮಾಡಿ ರೋಡ್ ಬಿಟ್ಬಿಡ್ತಿದ್ದಾರೆ ಅನ್ನೋದು ಭಾವನೆ ನನಗನ್ನಿಸ್ತು. ಕೊಡ್ತಾರಲ್ಲ ಸರ್, ಆ ಅವಕಾಶನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಫಸ್ಟು. ನಮ್ಮ ಐಡೆಂಟಿಟಿ ಇವಳು ನಯನ. ನೀವು ಯಾಕೆ ನನ್ನನ್ನು ನಯನ ಅಂದರೆ ಉಮಾಶ್ರೀ ಅಥವಾ ಬಾಯ್ ಬಡ್ಕಿ ಯಾಕಂತೀರಾ? ನೀನು ಗಂಡನ ಕರೆದ್ರೆ ನೀನು ಬಂದೋ ಬಾ ಬಾ ಮಗಿನೆತ್ತು ಕೊಟ್ಬಿಟ್ರೆ ಸಂಬಂಧ ಮುಗ್ದೋಯ್ತು ಅಂತ ನ್ಯಾಯ ಹೇಳ್ದವಳು ನೀನೇ ಏನಮ್ಮೆ. ಪ್ಯಾಟೆ ಮಂದಿ ನ್ಯಾಯಕ್ಕೆ ಯಾವನಾರ ಕಿಸ ನಕ್ಬಿಟ್ಟ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ವಲ. ನಾನು ಚಂದನ್. ಎಸ್, ಪ್ರತಿ ಬಾರಿ ಒಂದಷ್ಟು ಗೆಸ್ಟನ್ನು ಕರೆಸ್ತಾ ಇದ್ದೆ, ಹಣಕಾಸಿನ ಬಗ್ಗೆ ವಿಚಾರಿಸ್ತಾ ಇದ್ದೆ. ಹೇಗಿದೆ ಲೈಫು, ಹೇಗೆ ಸೇವಿಂಗ್ಸ್ ಮಾಡ್ತೀರಿ? ಮನುಷ್ಯನಿಗೆ ದುಡ್ಡು ಮುಖ್ಯ, ಸರಿ, ಯಾವ ಲೆವೆಲಿಗೆ ಮುಖ್ಯ? ಆರ್ಟಿಸ್ಟ್ ಲೈಫ್ನಲ್ಲಿ ದುಡ್ಡು ಮುಖ್ಯನಾ? ಖಂಡಿತ ಮುಖ್ಯ ಅಂತ ನೆಂದರೆ, ಬಟ್ ಅವ್ರ ಮಟ್ಟಿಗೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತೆ, ನನ್ನ ತಂಗಿ ಸಮಾನ ನಯನ ಅವರು ನನ್ನ ಜೊತೆಗಿದ್ದಾರೆ. ನಯನ ಅಂದರೆ ಸಡನ್ನಾಗಿ ಯಾರು ಬಾಯಿ ಬಡಕಿ ನಯನ ಅಂತ ಮಾತ್ರ ಹೈಲೈಟ್ ಆಗಿರೋದು ಜಾಸ್ತಿ. ಅಷ್ಟೇ ಅಲ್ಲದೆ ಕಾಮಿಡಿ ಕಿಲಾಡಿಗಳು ಸೀಸನ್ 1ನ ರನ್ನರ್ ಅಪ್. ಆಕೆ ಒಳ್ಳೆ ಮನುಷ್ಯನಪ್ಪ, ತುಂಬ ಒಳ್ಳೆ ಹುಡುಗಿ. ಎಷ್ಟು ಮೃದುವಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಮೃದುವಾಗಿ ಮಾತಾಡೋ ಆಕೆ ನಂಗೆ ಇವತ್ತು ಖುಷಿಯಾಗಿದೆ ಕರೆಸಿದ್ದು. ಮೇಡಮ್, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಹ್, ಎಷ್ಟು ಮೃದು ಮನಸ್ಸು, ಎಷ್ಟು ಮೃದುವಾಗಿರುವಂಥ ಧ್ವನಿ. ಆ ಮೈಕ್ ಕ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದೇ ನನಗೆ ಡೌಟ್ ಆಗ್ತದೆ. ಹೇಳಿ ಮೇಡಮ್, ಹೇಗಿದ್ದೀರಿ? ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ಸ್ವಲ್ಪ ನೆಮ್ಮದಿಯಲ್ಲಿದ್ದೀನಿ. ಅಲ್ಪ ಸ್ವಲ್ಪ. ಎಸ್. ಮಗಳು ಹೇಗಿದ್ದಾಳೆ? ತುಂಬ ಚೆನ್ನಾಗಿದ್ದಾಳೆ. ಶೀ ಈಸ್ ಲೈಕ್ ಈಗ ನಮಗೆ ಒಂಥರ ಮೆಡಿಸನ್ ಆಗ್ಬಿಟ್ಟಿದ್ದಾಳೆ ಅವಳು. ಹಾಗಾಗಿ ಲೈಫ್ ಇಸ್ ಗೋಯಿಂಗ್ ಆನ್ ವೆರಿ ವೆಲ್ ಮಗಳ ಜೊತೆಗೆ. ನಾನೊಂದು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಇವಾಗ ಇಷ್ಟು ದಿನ ಮಾಡಿದ್ದ ಇಂಟರ್ವ್ಯೂಗಳಿಗೂ ಇಲ್ಲಿಗೂ ಭಾರಿ ವ್ಯತ್ಯಾಸ ಇರುತ್ತೆ. ಓಕೆ. ಬಿಕಾಸ್ ಐ ಡೋಂಟ್ ನೀಡ್ ಯುವರ್ ಹಿಸ್ಟ್ರಿ, ಪ್ಲೀಸ್. ಐ ಡೋಂಟ್ ನೀಡ್ ಯುವರ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು. ನಂಗೆ ಇವೆರಡು ಬಿಟ್ಟು ನಿಜವಾಗ್ಲೂ ಒಬ್ಬ ಆರ್ಟಿಸ್ಟ್ಗೆ ಏನು ಮುಖ್ಯ ಆಗುತ್ತೆ ಅನ್ನೋದು ನನಗೆ ಬೇಕು. ಕಲಿಯುವಿಕೆ, ದುಡ್ಡು, ಯಶಸ್ಸು, ಹೆಸರು, ಇದಿಷ್ಟು ಮನುಷ್ಯನಿಗೆ ಬೇಕು. ಒಬ್ಬ ಆರ್ಟಿಸ್ಟ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರಮ್ ಲಾಸ್ಟ್ ಅಂತ ಇಟ್ಕೊಳ್ಳೋಣ, ಫೈನಾನ್ಷಿಯಲ್ ಅಂದರೂ ಕೂಡ ಹೆಸರು ಮಾಡಿದ್ರೆ ಅದು ದುಡ್ಡು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಬಟ್ ಇದು ನಾನು ಯಾಕೆ ಈ ಪಾಯಿಂಟ್ ತೊಗೊಂಡೆ ಅಂದರೆ, ಎಷ್ಟೋ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗೋದಿಲ್ಲ. ಡಿಪ್ರೆಷನ್ಗೆ ಹೋಗಿರೋರು ಜಾಸ್ತಿ ಇರ್ತಾರೆ. ಹೌದು. ಹೇಗೆ ಹೊರಗಡೆ ಬರೋದು ಆ ಥರ ಇದ್ದಾಗ? ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ಇಂಡಸ್ಟ್ರಿ ಅಂತ ಅಷ್ಟೇ ಅಲ್ಲದೇನೆ ಒಂದೇನಾದರೂ ಒಂದು ಕೆಲಸ ಮಾಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದರೆ ಅವ್ನ ಮೈಂಡಿಂದ ಅವ್ನು ಒಂದನ್ನು ತೆಗೆದು ಹಾಕಬೇಕು, ನಾನು ಗೆಲ್ತೀನಿ ಅನ್ನೋದು. ಓಕೆ. ಇನ್ನೊಂದು ದುಡಿತೀನಿ ಅನ್ನೋದು. ಎರಡನ್ನು ತೆಗೆದು ಹಾಕಬೇಕು. ಫಸ್ಟು ಮುಚ್ಕೊಂಡು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡೋಕ್ಕೆ ಒಂದು ಗಟ್ಟಿ ಮನಸ್ಸಿರಬೇಕು. ಆರ್ಟಿಸ್ಟ್ ನೀನು ಏನಾದರೂ ಅಚೀವ್ ಮಾಡು, ನೀನು ಯಾವ ಫೀಲ್ಡಲ್ಲಾದ್ರೂ ಅಚೀವ್ ಮಾಡು. ಮೊದಲು ನಿನಗೆ ಅದ್ರ ಮೇಲೆ ಮನಸ್ಸಿರ್ಬೇಕು ಮಾಡೋದಕ್ಕೆ. ಆಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಈಗ ನೀವು ಒಂದಿನ ಅಡುಗೆ ಮಾಡ್ತೀರಾ, ಕೈ ಸುಟ್ಕೊಂಡ್ಬಿಡ್ತೀರಾ, ಕೋಪ ಮಾಡ್ಕೊಂಡ್ಬಿಡ್ತೀರಾ, ನೀವು ನಾಳೆ ನಾನು ಅಡುಗೆನೇ ಮಾಡಲ್ಲ. ಸರ್ವೈವ್ ಆಗಬೇಕಲ್ವ ನೀವು? ಕರೆಕ್ಟ್. ಊಟ ಮಾಡಲೇಬೇಕು ಗುರು, ಊಟಕ್ಕೋಸ್ಕರ ಏನಾದ್ರು ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆ ಮಾಡ್ತೀರಾ, ಕೈ ಸುಟ್ಕೊಳ್ದೇ ಇರೋ ಹಂಗೆ. ಕರೆಕ್ಟ್. ಆ ಟ್ಯಾಲೆಂಟ್ ಮನುಷ್ಯಂಗೆ ಇರಬೇಕು, ತಾಳ್ಮೆ ಇರಬೇಕು. ಸೊ ಅದಿದ್ದರೆ ನೀವು ಎಷ್ಟು ಸತಿ ಸೋತ್ರೂ, ಪ್ರತಿ ಸರಿ ಸೋತಾಗಲೂ ನೀವು ಕಲಿತೀರಾ. ಇದೆಲ್ಲ ಇದ್ದಾಗ ನೀವು ಫಸ್ಟ್ ಸರಿ ಸೋತಾಗಲೇ ಫ್ರಸ್ಟ್ರೇಷನ್, ಡಿಪ್ರೆಷನ್ ಅಂತ ಅಂದ್ಬಿಟ್ರೆ ನೀವು ಫ್ಯೂಚರಲ್ಲಿ ಈಗಲೇ ನಾವು ಪ್ರಿಪೇರ್ ಆಗಬೇಕು. ನೀವು ನಾಳೆ ನೀವು ದೊಡ್ಡ ದೊಡ್ಡ ಸ್ಟಾರ್ಸ್ಗಳಾದಮೇಲೆ ಅಥವಾ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಾದಮೇಲೆ ಅವಾಗಲೂ ಒಂದು ಸೋಲ್ ಬರುತ್ತೆ. ಕರೆಕ್ಟ್. ಆವಾಗ ನೀವು ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೋತೀರಾ? ಅಲ್ಲಿಗೆ ಈಗಲೇ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದೆ ಅಷ್ಟೇ ಸಮಯ ಅಥವಾ ಭಗವಂತ ಈಗಲೇ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ. ಇದು ಮುಂದಕ್ಕೂ ನಿನಗೆ ಬರುತ್ತೆ, ಆವಾಗ ನೀನು ಸ್ಟ್ರಾಂಗಾಗಿರಬೇಕು. ಸೊ ಆ ಸ್ಟ್ರಾಂಗಾಗಿರಬೇಕು ಅಂದರೆ ಅದು ಯಾವ ಥರ ಇಲ್ಲಿಂದನೇ ಕಲ್ತ್ಕೊಂಡು ಹೋಗು
ಅಂತ ಬರೋ ಇದು ಅಷ್ಟೇ ಅದು. ಅದಕ್ಕೆಲ್ಲ ನಾವು ಡಿಪ್ರೆಷನ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಲಾವಿದರು ಡಿಪ್ರೆಷನ್ನ ಗುತ್ತಿಗೆ ತೊಗೊಂಡಂಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ಫಿಲಮ್ ಫ್ಲಾಪ್ ಆಯ್ತು ಡಿಪ್ರೆಷನ್, ಸಾಂಗ್ ಹಿಟ್ಟಾಗಲಿಲ್ಲ ಡಿಪ್ರೆಷನ್, ಸಿನಿಮಾಲ್ಲಿ ದುಡಿಯೋಕ್ಕಾಗ್ತದೆ ಡಿಪ್ರೆಷನ್. ವಾಟ್ ಪ್ರಪಂಚದಲ್ಲಿ ಎಂತೆಂಥವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅಲ್ವಾ. ಇವಾಗಿನ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ರೂವ್ ಆಗಿದೆ, ನಾವು ಅದರಲ್ಲೆಲ್ಲ ನೋಡ್ತಾ ಇರ್ತೀವಿ. ಕೆಲವರು ಒಂದಷ್ಟು ವೀಡಿಯೋಸ್ ಹಾಕ್ತಾ ಇರ್ತಾರೆ, ಎಲ್ಲ ಇದ್ದು ಕೈಕಾಲು ಗಟ್ಟಿ ಇದ್ದು ಕೆಲಸ ಮಾಡೋ ಬುದ್ಧಿ ಇದ್ದು ನಮಗೆ ಅಂತ ಒಂದು ಕೆಲಸ ಮೀಸಲಿದ್ರೂ ನಮಗೆ ಡಿಪ್ರೆಷನ್ ಕೆಲಸ ಮಾಡೋದಕ್ಕೆ. ಎಷ್ಟೋ ಜನರು ಕೈಕಾಲೆಲ್ಲ ಅವ್ನು ಯಾರೋ ಅಥ್ಲೆಟಿಕಲ್ ಗೋಲ್ಡ್ ಮೆಡಲ್ ತೊಗೊಂಡ್ಬಿಡ್ತಾನೆ, ವೆಯ್ಟ್ ಲಿಫ್ಟ್ ಮಾಡಿ ಸಿಲ್ವರ್ ಮೆಡಲ್ ತೊಗೊಳ್ತಾನೆ. ಅವರಿಗೆ ಏನೋ ಒಂದು ನ್ಯೂನ್ಯತೆ ಇದೆ, ಅವ್ರ ಕಾನ್ಫಿಡೆನ್ಸ್ ಹೆಂಗಿದೆ. ನಮಗೆ ಎಲ್ಲ ಕರೆಕ್ಟಾಗಿದೆ, ನಮಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ಯಾಕೆ ಬೇಗ ನಿಮ್ಮನ್ನು ನೀವು ಯಾಕೆ ಕುಗ್ಗಿಸ್ಕೊಂಡ್ಬಿಡ್ತೀರಾ? ನೆಗೆಟಿವಿಟಿನೇ ನಿಮ್ಮ ತಲೆಗೆ ಬರೋದಕ್ಕೆ ಬಿಡಬೇಡಿ. ನೀವು ಕಾನ್ಫಿಡೆಂಟ್ ಆಗಿರಿ, ಪಾಸಿಟಿವ್ ಆಗಿರಿ. ಓಕೆ, ಯಾರಾದರೂ ಹೇಳಿ ನನಗೆ ಅವಾಗಿನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನೆಲ್ಲ ಎಷ್ಟು ಜನ ಅವರು ಡಿಪ್ರೆಷನಲ್ಲಿದ್ದೀನಿ ನಾನು ಅಂತ ಯಾವ ಥರ ಹೇಳ್ಕೊಂಡಿದ್ರ? ವಿಷ್ಣುವರ್ಧನ್ ಸರ್ ನಾ ಡಿಪ್ರೆಷನಲ್ಲಿದ್ದೀನಿ ಅಂತ ಹೇಳ್ಕೊಂಡು. ಶಂಕರ್ ನಾಗ್ ಸರ್ ಹೆಂಗೆ ಕೆಲಸ ಮಾಡ್ತಿದ್ರು, ಡಿಪ್ರೆಷನ್ಗೆ ಟೈಮೇ ಇರಲಿಲ್ಲ ಅವ್ರ ಹತ್ರ. ಮಲಗ್ತಿದ್ದೆ 3 ಅವರ್ ಅಂತೆ ಅಲ್ವಾ. ಅವ್ರಿಗಿರೋ ಅರ್ಜು ನಿಮಗೆ ವಯಸ್ಸಿದೆ. ಈಗಿನ ಸೋಷಲ್ ಮೀಡಿಯಾ ಹಿಂಗೆ ಹೋಗ್ತಾ ಇದೆ, ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆ, ಅವಕಾಶಗಳು ಹೆಂಗೆ ಹೋಗ್ತಾ ಇದೆ. ಈಗ ಜನ ಎಲ್ಲರೂ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನನಗೆ ಕೆಲಸ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋರು ತುಂಬ ಕಡಿಮೆ ಜನ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಗುರು, ಆ ಕೆಲಸ ಬರೋವರೆಗೂ ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಅಂತ ಎಷ್ಟೋ ಜನ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಕಾನ್ಫಿಡೆನ್ಸ್. ಆ ಥರದ್ದು ನೀವು ಬೆಳೆಸ್ಕೊಳ್ಳಿ. ಯಾಕೆ ಡಿಪ್ರೆಷನ್ ಅದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಇವಾಗ. ಡಿಪ್ರೆಷನ್ಗೆ ಹೋಗಿದ್ದೀನಿ ಅನ್ನೋದು. ನಾನು ಯಾವಾಗಾರ ನನ್ನ ಹತ್ರ ಬಂದುಬಿಟ್ಟು ನಾನು ಎಷ್ಟು ಡಿಪ್ರೆಷನ್ ಟ್ಯಾಗ್ ಕಪಾಳ ಕೊಡ್ಬಿಡೋಣ ಅನ್ಸ್ಬಿಡುತ್ತೆ ನನಗೆ. ಹಂಗೆ ಆದಷ್ಟು ಅದನ್ನು ನಿನ್ನ ಪಾಸಿಟಿವಿಟಿಗೆ ತಿರುಗಿಸ್ಕೊತಾ ನಿನಗೆ ತಲೆ ಓಡತ್ತೆ. ಈಗ ನಿಮ್ಗೆ ಯಾವ್ದಾರು ಒಬ್ಳು ಹುಡುಗಿ ಮೋಸ ಮಾಡಿಬಿಟ್ಲು ನನಗವಳು ನಿಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಹುಡುಗಿರು ಪಾಸಾಗಿರ್ತಾರೆ, ನೀವು ನೋಡೇ ಇರಲ್ಲ, ಮಿಸ್ ಮಾಡ್ಕೊಂಬಿಡ್ತೀರಾ. ಅವಳಿಗಿಂತ ಚೆನ್ನಾಗಿರೋರು ಓಡಾಡಿರ್ತಾರೆ ಅಲ್ವಾ. ನೀವು ಡಿಪ್ರೆಷನಿಂದ ಏನು ಕಳ್ಕೊಂಡ್ರಿ? ಚೆನ್ನಾಗಿರೋ ಹುಡುಗಿರಿಗೆ ಕಳ್ಕೊಂಡ್ರ ಅಂದರೆ ಆಪರ್ಚುನಿಟೀಸ್ಗಳು ಕಳ್ಕೊಳ್ತೀವಿ ಅಂತ ಅದನ್ನೇ ಹೇಳ್ತಿರೋದು. ಆಮೇಲೆ ನಮ್ಮ ಹುಡುಗರುಗಳು ಅಯ್ಯೋ ನಾವು ಡಿಪ್ರೆಷನ್ ಆದಾಗ ಇವಾಗ ಜ್ಞಾಪನ ಬರ್ತಾ ಇತ್ತೆ, ಜನ ಹೋಗಿದ್ರಣ್ಣ ನಾನೇ ಗಮನಿಸಲಿಲ್ಲ ಅಂದ್ಬಿಟ್ರೆ ಅಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಡಿಪ್ರೆಷನ್ಗೆ ಹೋಗೋದ್ರಿಂದ ಕಳ್ಕೊಳ್ಳೋದೇ ಜಾಸ್ತಿ. ನನಗೆ ನಯನ ಅವ್ರನಲ್ಲಿ ಉಮಾಶ್ರೀ ಮೇಡಮ್ ಮಾಡಿರುವಂಥ ಪುಟ್ನಂಜ ಕ್ಯಾರೆಕ್ಟರ್ನಲ್ಲಿ ಮೇಡಮ್ ಅವ್ರು ಮಾಡಿರುವಂಥ ಪಾತ್ರ ಐ ರಿಯಲಿ ಲವ್ಡ್ ಇಟ್. ಆ ಉಮಾಶ್ರೀ ಮೇಡಮ್ನ ಮೈಟ್ ಬಿ ತಪ್ಪಾಗ್ಬೋದು ನಾನು ಹೇಳಿದ್ರೆ, ಉಮಾಶ್ರೀ ಮೇಡಮ್ನ ಏನಾದ್ರು ಒಂದು ಚೂರು ರಿಪ್ಲೇಸ್ ಮಾಡ್ಬೋದು ಆ ಕ್ಯಾರೆಕ್ಟರ್ನಲ್ಲಿ ಅಂದರೆ ಐ ಕುಡ್ ಬಿ ಸೇ ದಟ್ಸ್ ನಯನ. ಆ್ಯಂಡ್ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಬಟ್ ಆ ಡೈಲಾಗ್ ಒಂದ್ಸಲ ಪ್ಲೀಸ್. ಮಗ ಮಕ್ಕಳನ್ನ ಇರುವುದು ಅಂದರೆ ಮರದ ಹಾಕಿನ ಮಾವಿನಕಾಯಿ ಕಿತ್ತಂಗ, ಹೊಟ್ಟೆಯಿಂದ ಹೊರಕ್ಕೆ ಬಂದಮೇಲೆ ಅಲ್ಲ ಕಣಮ್ಮಿ ಮಕ್ಕಳು ನಿಗಾ ಮುಡ್ಕೋದು. ಹೊಟ್ಟೆಲಿದ್ದಾಗಲೇ ಅವು ನಿಗಾ ನೀಡಿ ಎಲ್ಲ ನೋಡ್ಕೋಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತವ ಪ್ಯಾಸನ ಮುಂಡೆವು ದೊರ್ಮಯ್ಯ ದೊರ್ಮಯ್ಯ. ನಾ ಏನು ಕರೆದ್ರೆ ಆಡುದ್ದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದೋ. ಬಾ ಬಾ ಮಗಿನೆತ್ತು ಕೊಟ್ಬಿಟ್ರೆ ಸಂಬಂಧ ಮುಗ್ದೋಯ್ತು ಅಂತ ನ್ಯಾಯ ಹೇಳ್ದವಳು ನೀನೇ ಏನಮ್ಮೆ. ಪ್ಯಾಟೆ ಮಂದಿ ನ್ಯಾಯಕ್ಕೆ ಯಾವನಾರ ಕಿಸ ನಕ್ಬಿಟ್ಟಾನು. ನಿಜವಾಗ್ಲೂ ಫ್ಯಾಬ್ಯುಲಸ್. ಇಲ್ಲಿ ನೋಡು ಗುಸುಮ್ಸು ಯಾಕೆ ಈ ಮಾತು ಕೇಳಿದೆ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ನಾನು ಆರ್ಟಿಸ್ಟ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಕೆಲವೊಂದು ಕಮೆಂಟ್ಗಳು ಬರುತ್ತೆ, ನಾನು ಇದು ಯಾವ ಆ್ಯಕ್ಟಿಂಗ್ ಕಣಯ್ಯ ನೀವಲ್ಲ, ಯಾವ ಸೀಮೆ ಅಂತ ಇಂಟರ್ವ್ಯೂ ಮಾಡಿದ್ರೆ ಅವ್ರನ್ನೆಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವಳನ್ನ ಕರೆಸಿ ಇಂಟರ್ವ್ಯೂ ಮಾಡೋವಂಥದ್ದು ಬೇಕಿತ್ತಾ? ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇಂಥವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳಂತ ಬರ್ತವೆ. ಹೇಳ್ರ ಇದಕ್ಕಿಂತ ಇನ್ಯಾವ ಆರ್ಟಿಸ್ಟ್ ಬೇಕ್ರಯ್ಯ ನಮ್ಮ ಕನ್ನಡ ಇಂಡಸ್ಟ್ರಿಗೆ? ಅದಕ್ಕೆ ನಾನು ಕರೆಸಿದ್ದು. ನಾನು ಇದರಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಹಂಬಲ ಇರುತ್ತೆ, ಒಪ್ಕೊಳ್ಳೋಣ. ಅದಕ್ಕೆ ರೂಟ್ ಗೊತ್ತಿಲ್ಲದಿರೋರು ಸುಮಾರು ಜನ ಇರ್ತಾರೆ. ಐ ಕುಡ್ ಬಿ ಸೇ ದಟ್ ಫಾರ್ ಎಕ್ಸಾಂಪಲ್, ನಾನು ಆ್ಯಂಕರಿಂಗ್ ಆಗಬೇಕಂದ್ರೆ ಐ ಹ್ಯಾವ್ ಸಮ್ ಆಫ್ ದ ಗೋಲ್ಸ್. ನಾನು ಇವ್ರನ್ನ ಫಾಲೋ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ. ಒಂದೇನು ಗೊತ್ತಣ್ಣ, ಈಗ ಈಗಿನ ಇಂಡಸ್ಟ್ರಿ ತುಂಬ ಆಪರ್ಚುನಿಟೀಸ್ಗಳಿದ್ದಾವೆ. ಆಮೇಲೆ ಇಟ್ಸ್ ಲೈಕ್ ವೆರಿ ಟ್ರಾನ್ಸ್ಪರೆಂಟ್. ಹೇಗೆ ಅಂತ ಅಂದರೆ, ಈಗ ಆಡಿಷನ್ ಮಾಡಿ ಇವ್ರು ಡೈರೆಕ್ಟ್ರು ಮುಂದೆಗಡೆ ಕೂತಿರ್ತಾರೆ, ಕ್ಯಾಮ್ರಾಮನ್ನು ಮುಂದೆಗಡೆ ಕೂತಿರ್ತಾರೆ. ಮುಂಚೆ ಹಾಗಲ್ಲ, ಆಡಿಷನ್ ಮಾಡ್ತಾ ಇದ್ದಿದ್ದು ಯಾರೋ, ಅದನ್ನು ತೊಗೊಂಡು ಹೋಗಿ ಕೊಡ್ತಿದ್ದಿದ್ದು ಯಾರೋ, ಇವ್ರನ್ನ ಹಾಕ್ಕೊಳ್ಳಿ ಸರ್ ಅವ್ರನ್ನ ಹಾಕ್ಕೊಳ್ಳಿ ಸರ್ ಅಂತ ಸಜೆಸ್ಟ್ ಮಾಡ್ತಾ ಇದ್ದಿದ್ದು ಯಾರೋ, ಹಾಗಿತ್ತು. ಇಟ್ ವಾಸ್ ವೆರಿ ಲಾಂಗ್ ಪ್ರಾಸೆಸ್. ಇವಾಗ ಹಾಗಿಲ್ಲ, ಖುದ್ದಾಗಿ ಡೈರೆಕ್ಟರ್ಗಳೇ ಬಂದು ಕೂತ್ಕೊಳ್ತಾರೆ. ನಮ್ಗೆ ಇವ್ರು ಓಕೆ ಅಂತ ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಥಿಂಗ್, ನೀವು ನಾನು ಆರ್ಟಿಸ್ಟ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಮೊದಲು ನಿಮ್ಮ ಮನಸ್ಸಲ್ಲಿ ನಂಗೊಂಥರ ನಾಚಿಕೆ ಮುಜು ಅದು ಬಿಟ್ಬಿಡ್ಬೇಕು. ಅದು ಇರಬಾರ್ದು. ಮುಂದೆ ನಿಂತಿದ್ರು ಆ್ಯಕ್ಟ್ ಮಾಡೋ ಕೆಪಾಸಿಟಿ ಇರಬೇಕು. ಆಮೇಲೆ
ನಿಮ್ಮ ಮುಂದೆ ಇರುವಂಥ ವ್ಯಕ್ತಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮುಖಾಂತರನೇ ತಿಳ್ಕೋಬೇಕು. ರೈಟ್. ಅವ್ರ ಮುಖಾಂತರನೇ ತಿಳ್ಕೋಬೇಕು. ಕೆಲವರು ಹಿಂಗೆ ಮಾತಾಡ್ತಾ ಸಖತ್ತಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಬಂದಿದ ತಕ್ಷಣ ನರ್ವಸ್ ಆಗಿಬಿಡ್ತಾರೆ, ಅಥವಾ ಯಾರೋ ಒಬ್ರು ಪರ್ಟಿಕ್ಯುಲರ್ ಪರ್ಸನ್ ಬಂದು ನೋಡ್ತಾ ಇದ್ದಾರೆ ಅಂದಿದ ತಕ್ಷಣ ನರ್ವಸ್ ಆಗಿಬಿಡ್ತಾರೆ. ನಯನ ಆ ಥರ ಏನಾ ಸಾರಿ ನಿಜ ಒಂದು ಸೆಕೆಂಡು ಹೌದಾ ನಂಗೆ ಆಗ್ಬಿಡ್ತು. ಮೈಕೆ ಭಯ ಬೀಳ್ಬೇಕು, ಮೈಕೆ ಭಯ ಬೀಳ್ಬೇಕಷ್ಟೇ. ನಯನ ಇಲ್ಲ ಇವನ್ ದಾಂಡಿಗೆ ಎದುರಲ್ಲ ದಾಳಿಗೆ ಎದುರು ಮೈಕಿಗೆ ಎದುರ್ತೇನೆ ಅಣ್ಣ ನಾನು. ಇಲ್ಲ ಯಾರು ಹೇಳಿದ್ದು, ನಯನಾನು ಹೆದರ್ತಾಳಪ್ಪ ಲೈಫಲ್ಲಿ. ಅಯ್ಯೋ ಎವ್ರಿ ಫಸ್ಟ್ ಟೈಮ್ ನಯನ ಒಂದು ಸ್ಟೇಜ್ ಹತ್ತಿದ ತಕ್ಷಣ ಅವಳಿಗೊಂದು ಶಿವರಿಂಗ್ ಇರುತ್ತೆ. ಯಾವಾಗ ನಾನು ಮೈಕ್ ತಗೊಂಡು ಜನರ ಜೊತೆ ಮಾತಾಡ್ತಾ ಅವ್ರು ನನಗೊಂದು ಹಾಯ್ ಹೆಲೋ ಅಥವಾ ನಮಸ್ಕಾರ ಅಥವಾ ಒಂದು ಚಪ್ಪಾಳೆ ಎಲ್ಲಿ ಮಾಡ್ತಾರೆ ಆವಾಗ ಆ ಭಯ ಸಾಯಿಸ್ಬಿಡ್ತೀನಿ ನಾನು. ಸಾಕು ಗೆಟ್ ಲಾಸ್ಟ್ ಇನ್ ಮುಗೀತು ನನಗೆ, ಅವರೆಲ್ಲ ಬಂದ್ಬಿಟ್ರು ಅನ್ನೋ ಥರ ಹಂಗೆ ಆ ಕಾನ್ಫಿಡೆನ್ಸಿಗೆ ಬಂದುಬಿಡ್ತೀನಿ ನಾನು. ಸೊ ಹಂಗಿರುತ್ತೆ. ಬಟ್ ನಾವು ಇಂಡಸ್ಟ್ರಿಯಲ್ಲಿ ಅನ್ನೋದೇ ಹೇಳ್ದಂಗೆ ನಾನು ಹೆಂಗೆ ಸೆಲೆಕ್ಟ್ ಆದೆ ಗೊತ್ತಾ ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗೆ. ನನಗೆ ಗೊತ್ತಿದ್ದಿದ್ದೆ ವೆರೈಟಿ ಆಫ್ ಕನ್ನಡ ಮಾತಾಡೋದಕ್ಕೆ. ಅದನ್ನು ಬಿಟ್ಟರೆ ನಂಗೆ ಬೇರೆ ಏನೇನೂ ಗೊತ್ತಿರಲಿಲ್ಲ. ಮಾಸ್ಟರ್ ಆನಂದ್ ಸರ್ ಹೇಳಿದ್ದು, ನೀನು ಆ ಗಾಂಚಲಿಗೆ ನಿನ್ನ ತೊಗೊಂಡಿದ್ದು ನಾವು ಅಂತ. ಯಾಕೆ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ನಂಗೆ ಏನೇನು ಮಾಡೋಕ್ಕೆ ಬರುತ್ತೆ ಎಲ್ಲ ಮಾಡಿದೆ. ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಏನೋ ಆಯಿತು, ಎಲ್ಲ ಮಾಡಿದೆ. ಅದಾದಮೇಲೆ ಅವರು ಕಾಗೆ ಹೆಂಗೆ ನಡೆಯುತ್ತೆ ತೋರಿಸು, ಆನೆ ಹೆಂಗೆ ಕುತ್ಕೊಳ್ಳುತ್ತೆ, ನವಿಲು ಹೆಂಗೆ ಸ್ನಾನ ಮಾಡುತ್ತೆ. ನನಗೆ ಹತ್ತು ಬಿಡ್ತು. ನಾನು ಯಾವಾಗ ಹೋಗಿ ನೋಡಿದ್ದೀನಿ ಕಾಗೆ ಸ್ನಾನ ಮಾಡೋದನ್ನ, ನಾನು ಯಾವಾಗ ನೋಡಿದ್ದೀನಿ ಆನೆ ಕುತ್ಕೊಳ್ಳೋದನ್ನ? ಸರಿಯಾಗಿ ಕೇಳ್ತಾರೆ. ನಾನು ಕಾಡಲ್ಲಿದ್ದೀನ, ನನಗೆ ನಾನೇ ನಮ್ಮ ಮನೆ ಪಕ್ಕದಲ್ಲದ. ನಾನು ಆನಂದ್ ಸರ್ಗೆ ಇವಳಿಗೆ ಹೆವಿ ಗಾಂಚಲಿ ಇದೆ ಅಂದರೆ ಇವಳಿಗೆ ಭಯ ಇಲ್ಲ. ಒಂದು ಅವ್ರಿಗೇನು ಗೊತ್ತಾಯ್ತು, ಇವಳಿಗೆ ಭಯ ಇಲ್ಲ. ನಾವೇನಾದರೂ ಕೇಳಿದ್ರೆ ಫಿಯರ್ ಇಲ್ಲ ಅಂತ ಗೊತ್ತಾಯ್ತು. ಇವಳನ್ನ ನಾವು ಟ್ರೈನ್ ಮಾಡಬಹುದು ಅಥವಾ ಇವಳಿಗೆ ಏನಾದ್ರು ಕೊಟ್ಟರೆ ಇವಳು ಕ್ಯಾಚ್ ಮಾಡ್ಕೋತಾಳೆ ಅನ್ನೋದನ್ನ ಒಂದು ಅವ್ರು ಅರ್ಥ ಮಾಡ್ಕೊಂಡ್ರು. ಸೊ ನಾನು ಸೆಲೆಕ್ಟ್ ಆಗಿದ್ದು ಎಲ್ಲಿ ಅಂತಂದರೆ ಇವಳಿಗೆ ಭಯ ಇಲ್ಲ ಗುರು. ಸೊ ನಾವು ಇವಳನ್ನ ಹೆಂಗೆ ಬೇಕಾದ್ರೂ ಟ್ರೈನ್ ಮಾಡಬಹುದು, ಹಿಂಗಾರು ಮೌಲ್ಡ್ ಮಾಡ್ಬೋದು ಇವಳನ್ನ. ಮೊದಲು ನಾವು ಬಿಡಬೇಕಾಗಿರೋದೇ ಅದನ್ನು, ಭಯ ಬಿಡಬೇಕು. ಭಯದಲ್ಲಿ 2 ವೆರೈಟಿ ಬರುತ್ತೆ. ವೇದಿಕೆ ಮೇಲೆ ನೀವು ಹೋಗಿ ನಿಂತ್ಕೊಂಡಾಗ ಅಷ್ಟು ಜನರನ್ನ ನೋಡಿದಾಗ ಆಗೋ ಭಯ ಏನು ಅಂದರೆ, ಇಷ್ಟು ಜನರ ಮನಸ್ಸನ್ನು ನಾನು ಗೆಲ್ತೀನಾ, ನನ್ನ ಪರ್ಫಾರ್ಮೆನ್ಸಿಂದ ನಾನು ಇವ್ರನ್ನೆಲ್ಲ ಮೆಚ್ಚಿಸ್ಕೋತೀನಾ ಅನ್ನೋ ಭಯ ಬೇರೆ. ಇನ್ನೊಂದು, ಅಯ್ಯೋ ಹೆಂಗಪ್ಪ ಹತ್ತೋಗೋದು, ಹೆಂಗಪ್ಪ ಮಾಡೋದು, ಮುಗಿಸ್ ಬಂದುಬಿಟ್ರೆ ಸಾಕು ಅನ್ನಂಗೆ ಇದು ಮಾಡಿ ಅದೊಂಥರ ಭಯ. ಸೊ ಇದ್ರಲ್ಲಿ ನಾನು ಫಸ್ಟ್ ಹೇಳಿದ್ನಲ್ಲ ಭಯ, ಆ ಭಯ ಮನುಷ್ಯಂಗೆ ಯಾವಾಗಲೂ ಇರಬೇಕು, ಯಾವಾಗಲೂ ಇರಬೇಕು. ಅದಿದ್ದಾಗಲೇ ಆ ಒಂದು ಸ್ಟೆಪ್ ಮುಂದೆ ಹೋಗಿ ಮಾಡ್ತಾನಲ್ಲ, ಭಯನ ಮೀರಿ ಒಂದು ಸ್ಟೆಪ್ ಮುಂದೆ ಹೋಗಿ ಮಾಡ್ತಾನಲ್ಲ ಏನು ಪರ್ಫಾರ್ಮೆನ್ಸು, ಅದೇ ಹಿಟ್ಟಾಗೋದು. ಅದೇ ಹಿಟ್ಟಾಗೋದು. ಯಾವ ಕಲಾವಿದನಿಗೆ ಇವತ್ತಿಗೂ ವೇದಿಕೆ ಮೇಲೆ ಹೋದಾಗ ಹಿಂಗಾದ್ರೂ ವೈಬ್ರೇಷನ್ ಆಗುತ್ತೆ ಅಣ್ಣ, ಅಷ್ಟಾದರೂ ಸ್ವಲ್ಪ ನರ್ವಸ್ ಆಗ್ತಾನೆ. ಬಟ್ ಅದೊಂದ್ಸರಿ ಸ್ಟಾರ್ಟ್ ಆದಮೇಲೆ ಹಿ ವಿಲ್ ಬಿ ದ ಸ್ಟಾರ್ ಆಫ್ ದ ಶೋ. ಹಂಗಿರ್ತಾನೆ. ಮೊದಲು ಭಯ ಬಿಡಿ. ನೀವೇನು ಮಾಡ್ತಾ ಇದ್ದೀರಾ ನೀವು ಪಕ್ಕ ತಿಳ್ಕೊಳ್ಳಿ. ಫಸ್ಟು ನಿಮಗೆ ಏನು ಕೆಪಾಸಿಟಿ ಇದೆ ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಈಗ ಆಡಿಷನ್ಸಿಗೆಲ್ಲ ಕಾಲ್ಸ್ ಬರುತ್ತೆ, ಎಲ್ಲ ಕಡೆ ಸ್ಲಾಟ್ಸ್ ಕೊಡ್ತಾ ಇರ್ತಾರೆ, ಹಂಗಿರುತ್ತೆ ಹಿಂಗಿರುತ್ತೆ. ಹೋಗಿ ಗಿವ್ ಆಡಿಷನ್, ಅವ್ರನ್ನ ಕೇಳಿ. ನನ್ನಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್, ಬೇರೆ ಏನು ಥರ ಆ್ಯಕ್ಟ್ ಮಾಡಬೇಕು ನಾನು, ಓಪನ್ ಆಗಿ ಮಾತಾಡಿ ಅವ್ರ ಹತ್ರ, ಓಪನ್ ಆಗಿ ಮಾತಾಡಿ. ಆ್ಯಂಡ್ ಇವಾಗೆಲ್ಲ ಸ್ವಲ್ಪ ಈ ಸೋಷಲ್ ಮೀಡಿಯಾಗಳೆಲ್ಲ ತುಂಬ ಫಾಸ್ಟಾಗಿರೋದ್ರಿಂದ ಈಗ ನಮ್ಮನ್ನು ಮಿಸ್ಲೀಡ್ ಮಾಡೋರು ಅಥವಾ ಮಿಸ್ ಹ್ಯಾಂಡಲ್ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗ ಹೆಂಗೆ ಟಕ್ಕಂತ ಬಂದ್ಬಿಡ್ತಾರೆ, ಹಿಂಗೆ ನೋಡಿ ಲೈವು ನೋಡಿ, ಹಿಂಗೆ ಯಾರೋ ನಮ್ಮನ್ನು ಈ ಥರ ಟ್ರೀಟ್ ಮಾಡಿದ್ರು, ತೋರ್ಸಪ್ಪ ಮುಖ ತೋರಿಸೋ, ಯಾಕೆ ಆ ಕಡೆ ತಿರ್ಕೋತಿದ್ಯಾ, ಹಾಗೆ ಜನ ಈಗ ಅಷ್ಟು ಸ್ಪೀಡಾಗಿದ್ದಾರೆ ಅಲ್ವಾ. ಯಾಕೆ ಭಯ ಬೀಳ್ತೀರಾ ನೀವು? ಯಾರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಅವ್ರಿಗೆ ಚಾನ್ಸ್ ಕೊಡೋವರೆಗೂ. ಅಲ್ವಾ? ರೈಟ್. ಭಯ ಬೀಳಬಾರ್ದು, ಕಾನ್ಫಿಡೆಂಟಲ್ಲಿರಬೇಕು. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದು ಫಸ್ಟ್ ನಾವು ಪಕ್ಕ ಆಗಿರಬೇಕು. ನಮಗೆ ನಾವೇನು ಅಂತ ಗೊತ್ತಿರಬೇಕು. ಗುರು ನಾನೊಂದು ಹೋಟ್ಲಿಗೆ ಕಟ್ತಾ ಇದ್ದೀನಿ ಅಂತ ಅಂದರೆ ಆ ಹೋಟೆಲಲ್ಲಿ ನೀನು ಪಾತ್ರೆ ತೊಳೆಯೋಕ್ಕೂ ರೆಡಿ ಇರಬೇಕು. ರೈಟ್, ಹೌದು. ಆ ಹೋಟೆಲಿಗೆ ನೀನು ಫೌಂಡೇಶನ್ ಹಾಕಬೇಕು, ಯಾವನ ಗಾರೆ ಕೆಲಸ ನೀನು ಅದಕ್ಕೂ ರೆಡಿ ಇರಬೇಕು. ರೈಟ್, ಅದಕ್ಕೂ ರೆಡಿ ಇರಬೇಕು. ಅದಕ್ಕಿದ್ದಾಗಷ್ಟೇ ನೀನು ಬರಬೇಕು ಇಂಡಸ್ಟ್ರಿಗೆ. ಅದರ್ವೈಸ್ ನೋ. ಯಾವನೋ ಒಬ್ಬ ಫಾರ್ ಎಕ್ಸಾಂಪಲ್ ಅಂಥ ಟೈಮಲ್ಲೇ ಕಲ್ಪನಾ ಮೇಡಮ್ ಅವ್ರಿಗೆ ಪುಟ್ಟಣ್ಣ ಕಣ್ಗಲ್ ಸರ್ ಒಂದು ಸರಿ ಹೊಡೆದ್ಬಿಟ್ಟಿದ್ರು, ಅವರೇನೋ ಸರಿ ಬರಲಿಲ್ಲ. ಅಂಥ ಆರ್ಟಿಸ್ಟ್ಗಳು ಅಷ್ಟು ಕಷ್ಟ ಬಿದ್ದಿದ್ದಾರೆ. ಅದನ್ನೆಲ್ಲ ಕೆಲವ್ರು ನಮ್ಮ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂಥ ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ನಮ್ಗೆ ಹೇಳ್ತಾ ಇರ್ತಾರೆ, ಅಯ್ಯೋ ಆ ಡೈರೆಕ್ಟ್ರ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ, ಇವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಅಂತ. ನಮಗೇನು ಖುಷಿ ಗೊತ್ತಾ, ಅಂಥವ್ರ ಜೊತೆ ಎಲ್ಲ ಪಳಗಿ ಬಂದಿರೋರ ಜೊತೆಗೆ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಸೋ ಬ್ಲೆಸ್ಡ್.
ಅವ್ರು ಹೇಳ್ತಾರಲ್ವಾ ಇವತ್ತಿಗೂ ಹಂಗೆ ಆ್ಯಕ್ಟ್ ಮಾಡ್ತಿದ್ರು ಹಿಂಗೆ ಆ್ಯಕ್ಟ್ ಅವ್ರು ಹೊಡೆದ್ಬಿಟ್ರು ಇವ್ರು ಹೊಡೆದ್ಬಿಟ್ರು ಅವ್ರು ಹೊಡೆದ್ಬಿಟ್ರು ಗುರು ನಾನು ಇನ್ಮೇಲೆ ಆ್ಯಕ್ಟ್ ಮಾಡಲ್ಲ ಅಂತ ಕುತ್ಕೊಂಡಿದ್ದಿದ್ರೆ ಇವತ್ತು ಮಿನುಗುತ್ತಾರೆ ಕಲ್ಪನಾ ಬರ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಅಲ್ವಾ. ಒಂದು ನಾಗರ ಹಾವು ಸಿನಿಮಾ ಮಾಡಬೇಕಾದ್ರೆ ಒಬ್ಬರು ಸರು ಕೋಪ ಮಾಡ್ಕೋಬೇಕು ಅಂತಂದ್ಬಿಟ್ಟು ವಿಷ್ಣು ಸರ್ಗೆ ಹೇಳ್ತಿದ್ರಂತೆ. ಪಾಪ ಅವ್ರ ಮುಖ ತುಂಬ ಸಾಫ್ಟಾಗಿ ಕಾಣೋದಂತೆ, ಬಬ್ಲಿ ಆಗಿ, ಅಂದರೆ ಏನು ಹೇಳ್ತಾರೆ, ಇನ್ನೋಸೆಂಟ್, ಸೈಲೆನ್ಸಾಗಿ ಕಾಣೋದಂತೆ ಅವ್ರ ಫೇಸು. ಆ ಹಾವಿನ ದ್ವೇಷ ಅಂತ ಹಾಡ್ಗೂ ನಿಮ್ಮ ಮುಖಕ್ಕೂ ಸೂಟ್ ಆಗ್ತಾ ಇಲ್ಲ. ಸೊ ಅಗ್ರೆಷನ್ ಬರಬೇಕು ಅಂತ ಫೈನಲಿ ಅಲ್ಲೇನೋ ಇನ್ಸಿಡೆಂಟ್ ಆಗಿ ಆಮೇಲೆ ಅವ್ರ ಕಣ್ಣೆಲ್ಲ ಕೆಂಪಗಾಗಿ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಇವಾಗ ಆ್ಯಕ್ಟ್ ಮಾಡು ಅಂತ ಹೇಳಿದ್ರಂತೆ. ದಟ್ ಈಸ್ ವೈ ನಾಗರ ಹಾವು ವಾಸ್ ಅ ಹಿಟ್ ಅಲ್ವಾ ಸರ್. ಅವತ್ತು ಇವ್ರು ಯಾರೋ ನನ್ನನ್ನು ಹಿಂಗೆ ಟ್ರೀಟ್ ಮಾಡಿಬಿಟ್ರು, ಇವ್ರು ಯಾರೋ ನಂಗೆ ಹಿಂಗೆ ಹೇಳಿಬಿಟ್ರು ಅಂತ ಹೋಗ್ಬಿಟ್ಟಿದ್ದಿದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಂತ ಎಷ್ಟು ಜನರಿಗೆ ಗೊತ್ತಿರ್ತಿತ್ತು ಸರ್. ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ಅವಮಾನನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗಟ್ಸ್ ತುಂಬ ಬೇಕು ಸರ್. ಜಲೀಲ್ ನಮಗೆ ಸಿಗ್ತಿರ್ಲಿಲ್ಲ ಅನ್ಸುತ್ತೆ ಅವಾಗ ಅಲ್ವಾ ಸರ್. ಶುಭ ಮಂಗಳ ಐ ಥಿಂಕ್ ಸೊ. ಅದರಲ್ಲಿ ಅಂಬರೀಷ್ ಸರು ಮೂಕನ್ ಪಾತ್ರ ಮಾಡಿದರು. ಅದ್ರ ಹಿಂದಿನ ಸಿನಿಮಾದಲ್ಲಿ ಏನೋ ಇನ್ಸಿಡೆಂಟ್ ಆಗಿತ್ತಂತೆ. ಲೈಕ್ ಅಂಬರೀಷ್ ಸರು ನನಗೆ ಡೈಲಾಗೇ ಇದು ಮಾಡಲ್ಲ ಹಾಗೆ ಹೀಗೆ ಅಂತೇನೋ ಹೇಳಿಬಿಟ್ಟು ಏನೋ ಒಂದು ಸ್ವಲ್ಪ ಹಿಂಗೆ ಗಲಾಟೆ ಮಾಡ್ಕೊಂಡಿದ್ರಂತೆ. ಆವಾಗ ನೆಕ್ಸ್ಟ್ ಸಿನಿಮಾದಲ್ಲಿ ನಿನಗೆ ಡೈಲಾಗ್ ಎಲ್ಲ ಆ್ಯಕ್ಟ್ ಮಾಡಿಸ್ತೀನಿ ಇಡೀ ಸಿನಿಮಾ ಮೂಕರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗೆದ್ರಾ ಸರ್ ಅವರು ಗೆದ್ರಾ? ಯಾಕೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ನನಗೆ ತಾಕತ್ತಿದೆ, ನಾನು ಪ್ರೂವ್ ಮಾಡ್ತೀನಿ ನೋಡಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅದು ಬೇಕು ಸರ್ ಕಲಾವಿದನಿಗೆ. ನಾನು ಆ್ಯಕ್ಟ್ ಮಾಡೋಕ್ಕೆ ಬಂದಾಗ ನಾನಿದು ನಮ್ಮ ಅಪ್ಪ ಇದು ನಂದು ಕೋಟಿ, ನಂದು ಫುಲ್ ಲಾಂಗ್ ಬ್ಯಾಕ್ಗ್ರೌಂಡು ಯಾವುದು ಬರಲ್ಲ ಸರ್. ಅಲ್ಟಿಮೇಟ್ ಆಗಿ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇಟ್ಕೊಡ್ಬೇಕಾಗಿತ್ತು ಅಲ್ವಾ ಸರ್. ಎಷ್ಟು ಜನ ಇಟ್ಕೊಡ್ಬೇಕಾಗಿತ್ತು, ಎಷ್ಟು ಜನ ಪೀಕಲ್ಲಿ ಹೋಗ್ಬಿಡೋರು ಇವತ್ತು. ಬಿಕಾಸ್ ಎಸ್ ನಾರಾಯಣ್ ಸರ್ ಜೊತೆಗೆ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ರಮೇಶ್ ಭಟ್ ಸರ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಲೆಜೆಂಡ್. ಎಸ್, ಇಬ್ಬರೂ ನನ್ನ ಮೋಸ್ಟ್ ಫೇವ್ರೆಟ್ ವಿಷ್ಣು ಸರ್ ಅವ್ರ ಜೊತೆಗೆ ಕೆಲಸ ಮಾಡಿದವರು, ಶಂಕರಣ್ಣನ ಜೊತೆ ಕೆಲಸ ಮಾಡಿದವರು ಸರ್. ರಮೇಶ್ ಭಟ್ ಸರು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ವಿಷ್ಣು ಸರ್ ಸೆಟ್ಟಲ್ಲಿ ಹೇಗಿದ್ರು, ಶಂಕರ್ ಸರ್ ಸೆಟ್ಟಲ್ಲಿ ಹೇಗಿದ್ರು, ಅವ್ರು ಹೆಂಗೆ ಪ್ರಿಪೇರ್ ಆಗ್ತಿದ್ರು. ನಾವು ರಮೇಶ್ ಭಟ್ ಸರ್ಗೆ ಒಬ್ಬ ಅಸೋಸಿಯೇಟ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಸ್ಕ್ರಿಪ್ಟ್ ಕೊಟ್ಟರೆ ಹಿಂಗೆ ಓದ್ಬಿಟ್ಟು ಕಂದ ಇದನ್ನು 2-3 ಸತಿ ರಿಪೀಟ್ ಮಾಡಿ ಬರೆದುಬಿಟ್ಟಿದ್ದಾರೆ, ಇದನ್ನು ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತಾ ನೋಡು. ಅವ್ರು ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ ಸರ್. ಹಿಂಗೆ ಹೇಳ್ತೀನಿ ನೋಡ ಕರೆಕ್ಟಾ ಏನೋ ಹೇಳ್ಬೋದಲ್ಲ ದಿಮಾಕಲ್ಲಿ. ಯಾಕೆ ಬರಬೇಕು ಸರ್ ಆ ವಿನಯ ಅವ್ರಿಗೆ? ಡೈರೆಕ್ಟರ್ ಸರ್ ಅವರು ಸ್ವಲ್ಪ ನಮಗಿಂತ ಅಂದ್ಕೊಳ್ಳಿ ಒಂದು 5-6 ವರ್ಷ ದೊಡ್ಡವರು ಡೈರೆಕ್ಟರ್ ಸರ್ ಅಂತ. ಕೇಳ್ತಾರೆ ಸರ್, ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಡೈರೆಕ್ಟರ್ ಹತ್ರ, ಹಿಂಗೆ ಹೇಳ್ಬೋದಾ, ಅರ್ಥ ಆಗುತ್ತಾ, ಇದು ರೀಚ್ ಆಗ್ಬಿಡ್ತಾ, ಇದು ನಿಮಗೆ ನೋಡಿ ಚೆನ್ನಾಗಿ ಬಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅಷ್ಟು ಚೆನ್ನಾಗಿ ಅಷ್ಟು ವಿನಯದಿಂದ ಆ್ಯಕ್ಟ್ ಮಾಡ್ತಾರೆ ಸರ್ ಅವರು ನೋಡಿ ನಾವು ಕಲಿಬೇಕು ಸರ್. ಒಂದು ಸೀರಿಯಲ್ ಹಿಟ್ ಆಗೋಯ್ತು, ಒಂದು ಸಿನಿಮಾ ಹಿಟ್ ಆಗೋಯ್ತು, ತಲೆ ಮೇಲೆ ಕಿರೀಟ ಬಂದ್ಬಿಡ್ತು ಸರ್. ನಾನೊಂದು ವಿಡಿಯೋ ನೋಡಿದೆ ವೀಕ್ಷಕರೇ, ಅದನ್ನು ಹೇಳಬೇಕು. ರಾಜ್ಕುಮಾರ್ ಸರು ಅಣ್ಣವರೊಂದು ಇಂಟರ್ವ್ಯೂನಲ್ಲಿ ನಿಮಗಿನ ಕಿರಿಯ ವಯಸ್ಸವರು ಶಂಕರ್ನಾಗ್ ಅವರು, ನಿಮ್ಗೆ ಏನು ಅದು ಭಾವನೆಗಳೇನು ಅನಿಸ್ಲಿಲ್ವಾ, ಅವ್ರು ಏನಾದರೂ ಸೀನ್ ಬರಲಿಲ್ಲ ಅಂದಾಗ ನಿಮ್ಗೇನು ಅನಿಸ್ಲಿಲ್ವ ಅಂದಾಗ ಅಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ಪದ ಅಂದರೆ, ಅದಕ್ಕೆ ಅಣ್ಣವ್ರು ಅನ್ನೋದು ಆ್ಯಕ್ಚುಲಿ ಅಲ್ಲ, ಅವ್ನು ಸೂತ್ರಧಾರ ಅಲ್ವಾ, ಅವನು ನಿರ್ದೇಶಕ ಸೂತ್ರಧಾರ ಅಲ್ವಾ. ಅವ್ರು ಕೇಳೋದಲ್ಲಿ ಸೂತ್ರಧಾರ ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ ಅಂದರೆ ಅವರು ದೊಡ್ಡ ನಿರ್ದೇಶಕ ಅಲ್ವಾ. ಹೌ ಎಕ್ಸ್ಪೀರಿಯನ್ಸ್ ಅಂದರೆ ಶಂಕರಣ್ಣ ಅದನ್ನು ಒಂದು ಮುತ್ತಿನ ಕತೆ ಸಿನಿಮಾ ಮಾಡಿದಾಗ ರಾಜ್ಕುಮಾರ್ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋದಕ್ಕಿಂತ ಶಂಕರ್ನಾಗ ನಂಚ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದ ರೀತಿ, ಅದಕ್ಕೆ ಅಲ್ವ ಅದು ದೊಡ್ಡ ಗುಣ. ನಾನು ಯಾಕೆ ಈ ಪದ ಬಳಸ್ದೆ ಇವತ್ತು, ಯಾಕೆ ಈ ಟಾಪಿಕ್ ತೊಗೊಂಡೆ ಅಂದರೆ, ಇವತ್ತು ಯಾರನ್ನ ಒಬ್ಬ ಡೈರೆಕ್ಟರ್ನ ಅನ್ನಂಗಿಲ್ಲ. ಹೌದು, ನನಗೆ ಈ ಮಾತು ಅಂದ್ಬಿಟ್ಟು ಡೈರೆಕ್ಟ್ರು, ನಾನು ನಾಳೆಯಿಂದ ಸೀರಿಯಲ್ಗೆ ಬರಲ್ಲ, ಈ ಆ್ಯಕ್ಟರ್ಸ್ಗಳಿಗೆ ಇದು ಇರಬಾರ್ದು ಅನ್ನೋದು ನನ್ನ ಭಾವನೆ. ಹೌದು ಸರ್. ಯಾವಾಗ ನೀವು ಮತ್ತೆ ನಿರ್ದೇಶಕ ಅಂತ ಮತ್ತೆ ಇನ್ನೇನು ಕರಿಬೇಕು ಆರ್ಟಿಸ್ಟ್ಗೆ? ಹೌದು, ತಪ್ಪಿದಂತಿದ್ದವನು ಅಲ್ಲ ಸರ್. ಒಬ್ಬ ಕಿಂಗ್ ಮೇಕರ್ಗೆ ಆ ಕಿಂಗಿನ ಒಂದು ಗೊತ್ತಿರುತ್ತಲ್ವಾ, ಒಬ್ಬ ರಾಜ ಅಂದ್ರೆ ಹೇಗಿರ್ಬೇಕು, ಅದು ಬರ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅವ್ರು ಬೈತಾರೆ. ತಗೊಳ್ಳಿ ಅದನ್ನ, ತಗೊಂಡ ಮೇಲೆ ನೀವು ಆರ್ಟಿಸ್ಟ್ ಆಗೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನೀವು ಆರ್ಟಿಸ್ಟ್ಗಳಾಗೋದು, ಸುಮ್ಮನೆ ನೀವು ಆಗಲ್ಲ. ಆ್ಯಂಡ್ ನಮ್ಮಲ್ಲಿ ಇವತ್ತು ಸೂಪರ್ ಸ್ಟಾರ್ಸ್ಗಳು, ಸ್ಟಾರ್ಗಳು ಯಾರಿದಾರಲ್ಲ, ಸ್ಟಾರ್ ಡೈರೆಕ್ಟ್ಸ್ಗಳು ಯಾರಿದಾರಲ್ಲ, ಅವರೆಲ್ಲ ಒಂದು ಕಾಲದಲ್ಲಿ ಸೋತು ಗೆದ್ದು ಬಂದವರು. ಅವ್ರ ಎಕ್ಸ್ಪೀರಿಯನ್ಸಸ್ಗಳನ್ನೇ ನೀವು ರೆಸ್ಪೆಕ್ಟ್ ಮಾಡಲಿಲ್ಲ, ಅವ್ರ ವರ್ಕಿಂಗ್ ಸ್ಕಿಲ್ಸ್ಗಳನ್ನೇ ನೀವು ರೆಸ್ಪೆಕ್ಟ್ ಮಾಡಲಿಲ್ಲ. ನೀವು ಏನು ಕಲ್ತಂಗಾಗುತ್ತೆ ಇಂಡಸ್ಟ್ರಿಗೆ ಬಂದು? ಟೆಲ್ ಮಿ, ಏನು ಕಲ್ತಂಗಾಗುತ್ತೆ? ಎಸ್ ನಾರಾಯಣ್ ಸರ್ ಹೇಳೋರು, ನಾನು ಸಿನಿಮಾ ಮಾಡುವಾಗ ಯಾವಾಗಲೂ 6 o'clock 7 o'clock ಶಾರ್ಟ್ ಇಟ್ಬಿಡೋರಂತ, ಬೆಳ ಯಾರು ಬರಲಿ ಬಿಡಲಿ ಶಾರ್ಟ್ ಇಟ್ಬಿಡೋರಂತ. ದಟ್ ಇಸ್ ಅ ಡಿಸಿಪ್ಲಿನ್ ಅವ್ರಿಗಿದ್ದಿದ್ದು. ಇಷ್ಟವರೇ ಕೆಲಸ ಮಾಡಬೇಕು, ಇಷ್ಟವರ್ ಕೆಲಸ ಮುಗಿದಾಯ್ತು ಅಷ್ಟೇ.
ಅದು ಶಾರ್ಟ್ ಅಕಸ್ಮಾತ್ ಅದು ಪೆಂಡಿಂಗ್ ಇದ್ರೂ ಕೂಡ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ಟವ್ರಂತೆ. ಅಷ್ಟು ವರ್ಕ್ ಡಿಸಿಪ್ಲಿನ್ ಇತ್ತಂತೆ ಸರ್ ಅವ್ರಿಗೆ. ಬ್ರೇಕ್ ಟೈಮ್ ಬಿಟ್ಟರೆ ಈಗಲೂ ಅಷ್ಟೇ ಸೆಟ್ಟಲ್ಲಿ ಅವರು ಎಷ್ಟು ಅಚ್ಚುಕಟ್ಟಾಗಿ ನೋಡಿ 12:45 ಆಗಿಬಿಟ್ರೆ ನಾನು ಕರಿಯಲ್ಲ, ನನ್ನ ಹೊಟ್ಟೆನೇ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನನ್ನನ್ನು ಅಂತಾರೆ. ಅವ್ರು ಇರೋದಕ್ಕೆ ಸರ್ ನಾವು ಎಷ್ಟು ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀವಿ ಗೊತ್ತಾ ಸೆಟ್ಟಲ್ಲಿ. ಸಮ್ಟೈಮ್ಸ್ ನಮಗೆ ವರ್ಕ್ ಇದರಲ್ಲಿ ನಮ್ಗೆ ಹೋಗೋದೇ ಗೊತ್ತಾಗಿರಲ್ಲ, ಟೈಮ್ 1:30-2 ಗಂಟೆ ಆದ್ರೂ ಗೊತ್ತಾಗಿರಲ್ಲ. ಎಸ್ ನಾರಾಯಣ್ ಸರ್ ಅವತ್ತು ಸೆಟ್ಟಲ್ಲಿ ಇದ್ದಾರೆ ಅಂತ ಅಂದರೆ ಎಲ್ಲರೂ ಎಷ್ಟು ಪಟ 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 ಕೆಲಸ ಮಾಡ್ತಿರ್ತಾರೆ ಸರ್. ಬಿಕಾಸ್ ಎಸ್ ನಾರಾಯಣ್ ಸರ್ಗೆ ಟೈಮ್ ಪಾಸ್ ಮಾಡೋದು, ಹರಟೆ ಹೊಡಿಯೋದು ಅಂತ ಕೆಲಸ ಮಾಡೋದು, ಅದು ಸೋಂಬೇರಿತನ ಇಷ್ಟ ಆಗಲ್ಲ ಅವ್ರಿಗೆ. ಪಟ ಪಟ ಮಾಡಬೇಕು. ಯಾಕೆ ಮಾತಾಡ್ತಾ ಇದ್ದೀರಾ, ಏನೋ ಕೆಲಸ ನಿಂದು ಅಷ್ಟೇ ಮಾಡಬೇಕು, ಯಾಕೋ ಮಾತಾಡ್ತೀಯ ನೀನು, ಮಾತಾಡ್ಬಾರ್ದಂಗೆ ಕೆಲಸ ಮಾಡಬೇಕಾದ್ರೆ, ಕೆಲಸ ಮುಗಿದ್ಮೇಲೆ ಮಾತಾಡೋದು. ಆಮೇಲೆ ಕೋ ಆರ್ಟಿಸ್ಟ್ಗಳ ಜೊತೆಗೂ ಅಷ್ಟೇ ಜೋಯೆಲ್ಲ ಕೆಲಸ ಮಾಡ್ತಾರೆ ಅವರು. ಹಿಂಗೆ ಹೇಳೋಣ ಹಂಗೆ ಹೇಳೋಣ. ಇಷ್ಟು ಹೈಪರ್ ಆ್ಯಕ್ಟಿವ್ ಎಸ್ ನಾರಾಯಣ್ ಸರ್ ಅಂತ ಅಂದರೆ ಒಂದಿಷ್ಟಾಗಲ ಇರೋ ಡೈಲಾಗ್ ಪೇಜ್ ಮಾಡಿಬಿಡ್ತಾರೆ ಸರ್. ಬೇಕಾದರೂ ಅವರು ಯಾವುದು ಚೆನ್ನಾಗಿರುತ್ತೆ ಇಟ್ಕೊಳ್ಳಿ, ಚೆನ್ನಾಗಿಲ್ಲರೋ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ನೀವು ಅಂತ. ಅಂಥವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಅವರನ್ನು ನೋಡಬೇಕು, ನಾವು ಅವರನ್ನು ನೋಡಿ ಕಲಿಬೇಕು. ಸುಮಾರು ಕಡೆ ಶೋಸ್ಗಳನ್ನು ಮಾಡಿದ್ದೀರಿ, ಸಿನಿಮಾಗಳನ್ನು ಮಾಡಿದ್ದೀರಿ. ನನಗೊಂದು ಬೇಜಾರು, ಅದನ್ನು ಹೇಗೆ ಕೇಳಬೇಕು ಅನ್ನೋದು ನಂಗೆ ಗೊತ್ತಿಲ್ಲ, ನಾನು ಕೇಳ್ತೀನಿ. ಈ ಕೆಲವೊಂದು ಶೋಸ್ಗಳನ್ನು ಏನು ಮಾಡ್ತಾರೆ, ನಿಮ್ಮನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕಿ ಇವತ್ತು ನೀವೆಲ್ಲ ಒಂದೊಂದು ಸ್ಥಾನದಲ್ಲಿದ್ದೀರಿ. ನೀವಾಗಿರ್ಬೋದು, ನಮ್ಮ ಶಿವರಾಜ್ ಪೇಟೆ ಅವರಾಗಿರ್ಬೋದು, ಪಾಪಣ್ಣ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದ್ದಾರೆ. ಈಗ ಸುಮಾರು ಜನ ಒಂದೊಂದಲ್ಲಿದ್ದಾರೆ. ಬಟ್ ಈಗಿನ ಶೋಗಳು ಕೆತ್ತನೆ ಮಾಡಿ ರೋಡ್ ಬಿಟ್ಬಿಡ್ತಿದ್ದಾರೆ ಅನ್ನೋದು ಭಾವನೆ ನನಗನ್ನಿಸ್ತು. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ನೆಕ್ಸ್ಟ್ ಅವ್ರ ಲೈಫ್ ಏನು, ಅಥವಾ ನೀವು ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಚಾನ್ಸ್ಗಳಿಲ್ವಾ ಅಥವಾ ಸಿಕ್ತಿಲ್ವಾ ಅನ್ನೋದು ಬೇಸರ ಅನ್ನೋದು ನನಗನ್ನಿಸ್ತು. ಬಟ್ ಇಫ್ ಐ ಆಮ್ ನಾಟ್ ರಾಂಗ್, ನಂಗೆ ಕರೆಕ್ಟ್ ಮಾಡಿ, ಹಾಗನ್ನಿಸಿದ್ಯಾ ಅಂತ. ಅಂದರೆ ಸರ್ ಈಗ ನಮಗೆ ಒಂದು ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ವಿ. ಕರೆಕ್ಟ್. 10 ಕಡೆ ಆಡಿಷನ್ಸ್ಗಳು ಕೊಟ್ಟು ಸೋತ್ವಿ. ಆವಾಗ ಒಂದು ಚಾನಲ್ ಬಂತು ಜೀ ಕನ್ನಡ ಅಂತ, ಅದರಲ್ಲಿ ಒಂದು ಕಾರ್ಯಕ್ರಮ ಬಂತು ಕಾಮಿಡಿ ಕಿಲಾಡಿಗಳು ಅಂತ. ನಮ್ಮನ್ನೆಲ್ಲ ಹೆಕ್ಕಿ ತಂದು ಒಂದು ಕಾರ್ಯಕ್ರಮ ಇದು ಮಾಡೋಕ್ಕೆ ಬಿಟ್ಟರು. ಆ್ಯಂಡ್ ಅವರು ವೇದಿಕೆ ಮೇಲೆ ಅವ್ರು ಪ್ರತಿ ಸತಿ ಯಾರೇ ಗೆಸ್ಟ್ಗಳು ಬಂದರು, ನಿಮ್ಮ ಸಿನಿಮಾಗೆ ಅವ್ರು ಆಗ್ತಾರೆ ನೋಡಿ ತಗೊಳ್ಳಿ, ನಿಮ್ಮ ಸಿನಿಮಾದಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡಿಕೊಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿದ್ರು. ಕ್ರಮೇಣ ಏನಾಗೋಯ್ತು, ಇಟ್ ಬಿಕೇಮ್ ಏನು ಹೇಳ್ತಾರೆ, ಕಂಪ್ನಿ ಆಗೋಯ್ತು. ಅದೊಂಥರ ನಾವು ಪ್ರೊಡ್ಯೂಸ್ ಮಾಡಿ ಕೊಡ್ತಾಯಿದ್ದೀವಿ, ಪ್ರಾಡಕ್ಟ್ನ ತೆಗ್ ಕೊಡ್ತಾ ಇದ್ದೀವಿ ಅನ್ನೋ ಥರ. ಆಮೇಲೆ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರ್ತಾರಲ್ಲ ಕೆಲವರು, ಅವರು ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಹೇಗೆ ಪೋರ್ಟ್ರೇ ಆಗ್ತಾಯಿದ್ದೀವಿ ಟಿ ವಿಯಲ್ಲಿ. ಕರೆಕ್ಟ್, ಯು ಆರ್ ರೈಟ್. ನಾವು ಹೇಗೆ ಪೋರ್ಟ್ರೇ ಆಗ್ತಾಯಿದ್ದೀವಿ, ನಮ್ಮನ್ನು ಹೇಗೆ ತೋರಿಸ್ತಾ ಇದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ, ಒಂದು ಚಾನಲ್ಲು, ಅದು ನಮಗೊಂದು ಅವಕಾಶ ಕೊಟ್ಟಿದೆ, ಅದೊಂದು ವೇದಿಕೆ. ಆ ವೇದಿಕೆಯಲ್ಲಿ ನಾವು ಇಷ್ಟೆಲ್ಲ ವೆರೈಟಿ ಆಫ್ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಅದನ್ನು ನಾನು ಯಾವ ಥರ ಮಾಡಿದ್ರೆ ಜನ ತಗೊಳ್ತಾರೆ. ತುಂಬ ಜನ ಏನಿದು ಮಾಡಿಬಿಟ್ರು. ನನಗೆ ನೀವು ಕೇಳಿದ ಕ್ವೆಶನೇ ರೀಸೆಂಟಾಗಿ ಒಬ್ಬರು ಪ್ರೊಫೆಸರ್ ಕೇಳಿದರು. ಹೀಗೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಕಾಲೇಜ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆವಾಗ ಅವ್ರೇನು ಕೇಳಿದ್ರು, ದಿಸ್ ಸಿ ಕನ್ನಡ ಈಸ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಸೋ ಮೆನಿ ಸಿಂಗರ್ಸ್ ಲೈಕ್ ಅ ಫ್ಯಾಕ್ಟ್ರಿ, ಬಟ್ ವೇರ್ ಆರ್ ದೋಸ್ ಸಿಂಗರ್ಸ್? Exactly my point. But where are those singers? From season 1, it is almost 2021 now. Where are those people? ಸೊ ನಾನು ಅದಕ್ಕೆ ಏನು ಹೇಳಿದೆ, ಸರ್ ಅವಕಾಶ ಕೊಡ್ತಾರಲ್ಲ ಸರ್, ಆ ಅವಕಾಶನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಫಸ್ಟು. ನಮ್ಮ ಐಡೆಂಟಿಟಿ ಇವಳು ನಯನ. ನೀವು ಯಾಕೆ ನನ್ನನ್ನು ನಯನ ಅಂದರೆ ಉಮಾಶ್ರೀ ಅಥವಾ ಬಾಯ್ ಬಡ್ಕಿ ಯಾಕೆ ಅಂತೀರಾ? ಅದು ಹೆಂಗೆ ಜನ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ, ನಾವು ಹಾಗೆ ಚೇಂಜ್ ಆಗ್ತಾ ಹೋಗಬೇಕು ಸರ್. ನಾವು ಹಾಗೆ ಜನರಿಗೆ ತಕ್ಕಂಗೆ ನಮ್ಮ ತನನ ಉಳಿಸ್ಕೋಬೇಕು, ಜೊತೆಗೆ ಅವ್ರೇನು ಬೇಕೋ ನಾವು ಅದನ್ನು ಬಡಿಸ್ಬೇಕು. ಅವಾಗ ಮಾತ್ರ ನಾವು ನಮ್ಮ ಅಸ್ತಿತ್ವನೂ ಕಳ್ಕೋಬಾರದು ನಾವು, ಅಲ್ವಾ? ನಮ್ಮ ಅಸ್ತಿತ್ವನೂ ಕಳ್ಕೋಬಾರದು ನಾವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಚಾನಲಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೋದಾಗ ಜನ ಏನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ವೆನ್ ಚಾನಲ್ ಗೇವ್ ಅಸ್ ಅನ್ ಆಪರ್ಚುನಿಟಿ ಲೈಕ್ ಕಾಮಿಡಿ ಕಿಲಾಡಿ ಆಯಿತು, ಆಮೇಲೆ ಕಿಲಾಡಿ ಕುಟುಂಬ ಆಯಿತು, ಆಮೇಲೆ ಚಾಂಪಿಯನ್ಶಿಪ್ ಬಂತು, ಆಮೇಲೆ DKD ಬಂತು. ಜನ ಏನು ಮಾತಾಡ್ಬಿಟ್ರು ಅಂದರೆ, ಏನು ಗುರು ಎಲ್ಲ ಶೋನಲ್ಲೂ ಇವ್ರನ್ನೇ ಹಾಕ್ಕೋತಿದ್ದೀರಾ, ಎಲ್ಲ ಶೋನಲ್ಲೂ ಇವರೇ ಬರ್ತಿದ್ದೀವಿ, ಇವ್ರು ಬಿಟ್ಟರೆ ನಿಮಗೆ ಬೇರೆ ಗತಿನೇ ಇಲ್ವಾ, ಹೊಸಬ್ರಿಗೆ ಅವಕಾಶ ಕೊಡಿ. ಹಂಗಾರೆ ನಾವು ಯಾರು? ನಾವು ಹೊಸಬ್ರಲ್ವಾ? ನಾವೇನು ಶತಮಾನದಿಂದ ಕೆಲಸ ಮಾಡ್ಕೊಂಬಂದಿದ್ದೀವ? ನಾವು ಹೊಸಬ್ರೆ, ನಾವು ಕಟ್ಕೋತಾ ಇದ್ದೀವಿ ಇವಾಗ ನಮ್ಮ ಜೀವನಾನ. ಹೊಸಬ್ರು ಅವಕಾಶ ಕೊಡಿ. ನಾವೇ ಗುರು ಹೊಸಬ್ರು, ನಾವೇ ಬಂದವ್ರು ಕಾಮಿಡಿ ಕಿಲಾಡಿಯಿಂದ, ನಾವು ಹೊಸಬ್ರೇನೆ. ಒಂದು 20 ವರ್ಷ ಹೋಗಿರೋ ಥರ ಇವ್ರುಗಳು ಮಾತಾಡ್ತಿರೋದು ನೋಡಿ ನಿಜವಾಗ್ಲೂ ನಮ್ಗೆ ತುಂಬ ಡಿಸಾಸ್ಟರ್ ಅನ್ನಿಸ್ತು. ಅದು ಆ್ಯಕ್ಚುಲಿ ಆರ್ಟಿಸ್ಟ್ಗಳು ಒಂದು ವೇದಿಕೆ ಅಂತ ಸಿಕ್ಕಾಗ ನೀವು ಹೆಂಗೆ ಗುರುತಿಸ್ಕೋತೀರ? ಫಾರ್ ಎಕ್ಸಾಂಪಲ್ ಸಂಚಿತ್ ಹೆಗ್ಡೆ ಅವರು ಒಂದು ಸರಿಗಮಪ ಸೀಸನಲ್ಲಿ ಹಿ ವಾಸ್ ನಾಟ್ ಅ ವಿನ್ನರ್, ಬಟ್ ಅವ್ರ ಐಡೆಂಟಿಟಿನ ಅವ್ರು ಹೆಂಗೆ ಉಳಿಸ್ಕೊಂಡ್ರು, ಅವ್ರು ಒಂದು ಯೂನಿಕ್ ಇರಬೇಕು. ಆಮೇಲೆ ಅಪ್ಡೇಟ್ ಆಗಿ
ಪ್ರತಿ ಸತಿನೂ ಈಗ ಒಂದು ಸರಿಗಮಪ ಶೋನಲ್ಲಿ ಮಹಾಪ್ರಾಣದೀಪಂ ಒಬ್ಬರು ಫಿನಾಲಿಯಲ್ಲಿ ಹಾಡು ಗೆದ್ರು. ದ ವೆರಿ ನೆಕ್ಸ್ಟ್ ಸೀಸನಲ್ಲಿ ಫಿನಾಲಿಯಲ್ಲಿ ಮತ್ತದೇ ಹಾಡನ್ನು ಹಾಡಿ ಇನ್ನೊಬ್ರು ಗೆದ್ರು. ಆ ರೊಟೀನ್ ಯಾಕೆ ಮಾಡ್ತಾಯಿದ್ದೀರಾ? ವೈ ಡು ಯು ಮೇಕ್ ದಟ್ ಪ್ರಾಕ್ಟೀಸ್? ಅಂದರೆ ಹಿಂಗೆ 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 ಅಂತ ಯಾಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ? ಒಂದು ಚೂರು ಅಪ್ಡೇಟ್ ಆಗಿ. ಕರೆಕ್ಟ್. ಮ್ಯೂಸಿಕ್ ಬಗ್ಗೆನೂ ಸ್ವಲ್ಪ ಇನ್ನು ಈಗ ಕಲಿಯೋಕ್ಕೆ ಎಷ್ಟಿದೆ ಅಣ್ಣ, ಮ್ಯೂಸಿಕ್ ಬಗ್ಗೆ, ಡಾನ್ಸ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾ ದೊಡ್ಡ ಎಷ್ಟಿದೆ ಪ್ಲಾಟ್ಫಾರ್ಮ್ ಇವತ್ತು ಅಲ್ವಾ? ಅದಕ್ಕಿಂತ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕಾ ನಿಮಗೆ? ಆಮೇಲೆ ಆ ಥರ ಆಪರ್ಚುನಿಟಿಗಳನ್ನು ನೀವು ಕಂಡುಕೊಳ್ಳಿ, ಸೃಷ್ಟಿ ಮಾಡ್ಕೊಳ್ಳಿ. ನೀವು ಯಾರೂ ಬರಲ್ಲ ನಿಮ್ಗೆ ಆಪರ್ಚುನಿಟಿ ಕೊಡೋದಕ್ಕೋಸ್ಕರ. ಈಗ ತುಂಬ ಜನ ಕೇಳ್ತಾರೆ, ನಿಮ್ಮ ಸೀಸನಲ್ಲಿ ಚೆನ್ನಪ್ಪ ಅವ್ರು ಸಖತ್ತಾಗಿ ಹಾಡ್ತಾರೆ ರೀ, ಎಷ್ಟೊಳ್ಳೆ ಸಿಂಗರ್, ವಿನ್ನರ್ ಆದ್ರಲ್ವ? ಹೌದು. ಎಲ್ಲವರು ಏನಂತ ಹೇಳ್ತೀರಾ ನೀವು? ಕರೆಕ್ಟ್. ನಾವೆಲ್ಲ ಈಗ ನಮಗೆ ಗೊತ್ತು ಹೀ ಈಸ್ ಬ್ಯುಸಿ, ನಮ್ಮ ಜೊತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವರು. ಜನರಿಗೆ ಹೆಂಗೆ ಟಿ ವಿಲಿ ಬಂದರೆ ಮಾತ್ರ ಅವ್ರು ಬ್ಯುಸಿಯಾಗಿದ್ದಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಕಂಡ್ರೆ ಮಾತ್ರ ಅವ್ರು ಬ್ಯುಸಿಯಾಗಿದ್ದಾರೆ ಅನ್ನೋ ಥರ. ಬಟ್ ಅವರು ಈಗ ನೋಡಿ ಅವ್ರದ್ದೊಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ, ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ, ಅವ್ರದ್ದೇ ರೀತಿಯಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಐ ಡೋಂಟ್ ಬ್ಲೇಮ್ ಚಾನಲ್ ಫಾರ್ ದಿಸ್. ಒಂದು ಇನ್ಸ್ಟಾಗ್ರಾಮಲ್ಲಿ ಬರೋ ಒಂದು ರೀಲ್ನ ಒಂದು 15 ಸೆಕೆಂಡ್ ನೋಡಲ್ಲಿ ಹಿಂಗೆ ಟಕ್ಕನ್ ಸ್ಕ್ರಾಲ್ ಮಾಡಿಬಿಡ್ತೀಯ. ಅಂಥದ್ರಲ್ಲಿ ನೀನು ಇಡೀ ವರ್ಷ ಒಂದು ಆಡಿಯನ್ಸ್ ನೋಡಬೇಕು ಅಂತಂದರೆ ನೀನೇನಾದ್ರು ಸ್ಪೆಷಲಾಗಿ ರೆಡಿ ಆಗಬೇಕು. ಕರೆಕ್ಟ್. ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.